ಸ್ನೇಹಿತರೆ ನಮಸ್ಕಾರ. ನಾನು ಹೊಸಕೋಟೆ ಶಿವಣ್ಣ. ಇವತ್ತು 13ನೇ ಸೀಸನ್ ಬಿಗ್ ಬಾಸ್ ಮನೆ ತೆರೀತಾ ಇದೆ. ಅದರಲ್ಲಿ ಡೈರೆಕ್ಟಾಗಿ ಬಿಗ್ ಬಾಸ್ ಮನೆಯಿಂದನೇ ಆಯ್ಕೆ ಮಾಡ್ಕೊಂಡು ಮನೆ ಒಳಗಡೆ ಕಳಿಸ್ತಾಯಿದ್ರು. ಈ 13ನೇ ಬಾರಿ ಒಂದು 3 ಜನನ, ವಿನಯ್ ಗೌಡನ, ಶ್ರುತಿನ, ಚಂದನ್ ಶೆಟ್ಟಿನ ಮತ್ತು ಸಂಗೀತ ಅಂತ ಒಂದು 4 ಜನ ಜಡ್ಜಸ್ನ ಬಿಟ್ಟು ಅಗ್ನಿ ಪರೀಕ್ಷೆ ಅಂತೇಳಿ ಮಾಡಿ ಅದರೊಳಗಡೆ ಈ ಸೆಲೆಬ್ರಿಟಿಗಳು ಮಾತ್ರ ಮಾತಾಡಿ ಒಳಗಡೆ ಕಳಿಸೋದ್ರಿಂದ ಒಂದು 60 ಜನಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದರಲ್ಲಿ ಈ ಮಾಮೂಲಿ ಜನಗಳು ಬರ್ತಾರಲ್ಲ, ಮಾಮೂಲಿ ಅವ್ರಿಗೆ, ಪಬ್ಲಿಕ್ಗಳಿಗೆ ಅವ್ರಿಗೆ ಒಂದು 20 ಜನಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ರಿಗೇನು ಹೇಳ್ತಾರೆ ಅಂದರೆ, ನೀವು ಸಗಣಿ ಬಳ್ಕೊಳ್ಳಿ, ಮತ್ತು ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ವಿಚಿತ್ರ ಪರೀಕ್ಷೆಗಳು ಮಾಡ್ತಾರೆ. ಅದು ಮಂಜು ಅನ್ನೋ ಒಬ್ಬ ಅಮ್ಕು ಡುಮ್ಕು ಮಂಜು ಅಂತೇಳಿ ಬಂದಾಗ ವಿನಯ್ ಗೌಡ ಏನು ಮಾತಾಡ್ತಾರೆ ಅಂತಂದರೆ, ನಿನಗೆ ಮಾಡೋಕ್ಕೆ ಇಷ್ಟ ಇಲ್ವಾ, ಹೋಗ್ತಾ ಇರು ಅಂಥೇಳಿ ಮಾತಾಡ್ತಾರೆ. ವಿನಯ್ ಗೌಡವರೇ, ನಿಮ್ಮಲ್ಲಿ ವಿನಯ ಇಲ್ಲ. ವಿನಯ್ ಗೌಡ ಅಂತ ಹೆಸರಿಟ್ಕೊಂಡಿದ್ದೀರಾ, ನಿಮ್ಮಲ್ಲಿ ವಿನಯ ಇಲ್ಲ. ವಿನಯ ಅಂದರೆ ಏನು ಅಂದರೆ ತಾಳ್ಮೆ, ನಿಧಾನ, ತೂಕ, ಒಳ್ಳೆ ಲೆಕ್ಕಾಚಾರ, ಧರ್ಮ ಅನ್ನೋದು ಇರ್ತದೆ. ವಿನಯ ಅನ್ನೋದು ನೀವು ವಿನಯ್ ಗೌಡ ಅಂತ ಇಟ್ಕೊಂಡು ನೀವು ಜಡ್ಜ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನೀವು ಒಂದು ಜಡ್ಜ್ ಹತ್ರ ಯಾವ ರೀತಿ ಒಂದು ಉದ್ದೇಶ ಇರಬೇಕು ಅಂದರೆ, ತೂಕವಾಗಿ ನೋಡಪ್ಪ, ಈ ರೀತಿ ಹೇಳ್ಬಾರ್ದು, ಇಲ್ಲಿ ಬಂದಾಗ ನಾವು ಏನು ಹೇಳ್ತಿರೋ ಅದನ್ನು ಕೇಳಿ ಅದೇ ರೀತಿ ನೀನು ಅನುಸರಿಸ್ಕೊಂಡು ನಾವು ಹೇಳೋ ಮಾತುಗಳು ಒಪ್ಕೊಂಡು ನೀನು ಒಳಗಡೆ ಹೋಗಬೇಕು ಅಂತೇಳಿ ಆ ಕೆಲವು ಗೊತ್ತಿಲ್ಲದಂಥವರು ಕೆಲವರು ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾತಾಡಿಕೊಂಡು ಏನೋ ಸೆಲೆಬ್ರಿಟಿಗಳಾಗ್ಬಿಟ್ಟಿರ್ತಾರೆ, ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ರು ಬಂದಾಗ ಹೇಳೋ ರೀತಿ ಈ ರೀತಿ ಇರ್ತದೆ. ತೂಕವಾಗಿ ಹೇಳಬೇಕು, ವಿನಯವಾಗಿ ಹೇಳಬೇಕು. ವಿನಯ್ ಗೌಡ್ರೆ, ಶ್ರುತಿ ಮೇಡಮ್ನವರು ಆ ರೀತಿ ಮಾತಾಡಲಿಲ್ಲ, ಸಂಗೀತ ಮೇಡಮ್ನವರು ಆ ರೀತಿ ಮಾತಾಡಲಿಲ್ಲ, ಚಂದನ್ ಶೆಟ್ಟಿಯವರು ಮಾತಾಡಲಿಲ್ಲ. ನೀವು ಬಿಗ್ ಬಾಸ್ ಮನೆಗೆ ಬಂದಾಗ ಎಷ್ಟು ಜನ ನಿಮ್ಮನ್ನು ಕ್ಯಾಕರಿಸಿ ಮಖಕ್ಕೆ ಹೋಗಿದ್ರು ಅಂತೇಳಿ ಪಬ್ಲಿಕ್ ಗೊತ್ತಿರ್ತದೆ. ನಿಮ್ಮ ಕಮೆಂಟು ಬಾಕ್ಸ್ ಓಪನ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ನೋಡ್ರಿ, ಗೊತ್ತಾಗತ್ತೆ. ಹಂಗೆಲ್ಲ ಮಾತಾಡೋದು ಒಂದು ಧರ್ಮವಾಗಿ. ಜಡ್ಜು ಅಂತಂದರೆ ಒಬ್ಬ ಲಾಯರ್ ಕೋರ್ಟಲ್ಲಿ ಜಡ್ಜಾಗಿ ಕುಂತಿದ್ರೆ ಅವರು ತಾಳ್ಮೆಯಿಂದ ಹೇಳ್ತಾರೆ, ಇಲ್ಲ ನೀವು ಮಾತಾಡಬೇಡಿ, ಕುಂತ್ಕೊಳ್ಳಿ ಅಂತೇಳಿ. ಇದು ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಜಡ್ಜ್ಗಳು ಮಾತಾಡಬೇಕು. ನೀವು ಇಷ್ಟ ಬಂದಾಗ ಏನು ಹೇಳಬೇಕು ಗೊತ್ತಾಗಲ್ಲ. ನೀನು ಸಂಪಾದನೆ ಮಾಡಿ ಇಟ್ಟಿರೋ ಕಲರ್ ಸ್ಟೇಜ್ ಅಲ್ಲ ಅದು, ಅರ್ಥ ಮಾಡ್ಕೊ. ನಿಮ್ಮಂಥವರಿಂದನೇ ಇಂಥ ಚಾನಲ್ಗಳಿಗೆ ಮರ್ಯಾದೆ ಇಲ್ದಿರ ಆಗೋದು, ನಿಮ್ಮಂಥವರಿಂದನೇ ಇರೋ ಹೆಸ್ರು ಹಾಳಾಗೋದು. ಅರ್ಥ ಮಾಡ್ಕೊಳ್ರಿ. ಅವನು ಡುಮ್ಕು ಮಂಜುನಿಗೆ ಹೇಳ್ದೆ ಅಂತಲ್ಲ ನಾನು ಹೇಳ್ತಾ ಇರೋ, ಆ ರೀತಿ ಹೇಳ್ಬಿಟ್ಟಿದ್ದೀರಾ ಅಂತಲ್ಲ. ಮಾತಾಡಬೇಕಾಗಿ ಒಂದು ವಿನಯವಾಗಿ, ತೂಕವಾಗಿ, ಲೆಕ್ಕಾಚಾರವಾಗಿ, ನಿಧಾನಕ್ಕೆ ಮಾತಾಡಿಕೊಂಡು ಜಡ್ಜು ಅನ್ನೋದಕ್ಕೆ ಅದು ಲೆಕ್ಕಾಚಾರ. ಹೋಗು ಅಂದರೆ ನೀನು ಜಡ್ಜ್ ಅಲ್ಲ. ನೀನು ಜಡ್ಜ್ ಲೆಕ್ಕಕ್ಕೆ ಲಾಯಕ್ಕೆ ಇಲ್ಲ. ಒಬ್ಬ ಸೆಲೆಬ್ರಿಟಿ ಒಂದು ಹುಡುಗಿ ಬಂದು ಹೇಳಿದ್ಲಲ್ಲ ನಿನಗೆ ಮಾತು, ಏನು ಹೇಳಿದ್ಲು ಅಂದರೆ, ನೀನು ಲಾಯಕ್ಕೆ ಇಲ್ಲ ಅಂತ ಹೇಳಿದ್ದು. ಆ ಹುಡುಗಿ ಹೇಳಿದ್ದು 100% ನಿಜ. ನೀನು ಜಡ್ಜ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನೀನು ನಾಲಾಯಕ್ಕು. ನಿನ್ನ ಸೆಲೆಕ್ಷನ್ ಮಾಡಿರೋರಿಗೆ ನಿನ್ನ ಲೆಕ್ಕಾಚಾರದವರೇ ನಿನ್ನ ಸೆಲೆಕ್ಷನ್ ಮಾಡಿರ್ತಾರೆ ಜಡ್ಜಾಗಿ. ಈ ರೀತಿ ಮಾತಾಡಬೇಡ. ಈ ರೀತಿ ಯಾವುದೇ ಉದ್ದೇಶಕ್ಕೂ ನಿನ್ನ ಕಡಕ್ಕು, ನಿನ್ನ ರೋಪುಗಳು, ನಿನ್ನ ಕೋಪ ಎಲ್ಲನೂ ನಿನ್ನ ಮನೇಲಿ ಇಟ್ಕೊಬೇಕು, ಈಚೆ ಕಡೆ ಇಟ್ಕೊಬಾರ್ದು. ಜನಗಳು ಈಚೆ ಕಡೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡ್ಕೊ. ನಿನ್ನ ಕಡಕ್ಕು, ನಿನ್ನ ಕಡ್ದು ಎಲ್ಲನೂ ಈ ಜನಗಳು ಕಟ್ ಮಾಡಾಕ್ಬಿಟ್ಟಿರ್ತಾರೆ. ಕಮೆಂಟ್ಸ್ ಬಾಕ್ಸಲ್ಲಿ ನೋಡ್ಕೊಳ್ರಿ. ಕಮೆಂಟ್ ಬಾಕ್ಸಲ್ಲಿ ಎಂತೆಂಥೋ ಮಾತುಗಳು ಬರ್ತದೆ ಅಂತ ನೋಡ್ಕೊ. ಆ ರೀತಿಯೆಲ್ಲ ಮಾತಾಡೋದು. ಜಡ್ಜ್ ಮಾತಾಡಬೇಕಾದ್ರೆ ಒಂದು ತೂಕ, ಒಂದು ತುಂಡ, ಒಳ್ಳೆತನ, ನಿಧಾನ ಅನ್ನೋದು ಇರ್ತದೆ. ಅದನ್ನು ಮಾತಾಡಬೇಕು. ಲೆಕ್ಕಾಚಾರ ಬಿಟ್ಟು ಮಾತಾಡೋಕ್ಕೆ ಹೋಗ್ಬಾರ್ದು. ನಾನು ಕುಳಿಸ್ಬಿಟ್ಟಿದ್ದಾರೆ ನಾನೇ ಅಂತೇಳಿ ಮಾತಾಡೋಕ್ಕೆ ಹೋಗ್ಕೊಡು. ಅದು ತಪ್ಪಾಗುತ್ತೆ ವಿನಯವರೇ, ತಪ್ಪು. ನೀವು ಮಾತಾಡ್ತಾ ಇರೋದು ತಪ್ಪು. ಲೆಕ್ಕಾಚಾರವಾಗಿ ತೂಕವಾಗಿ ಮಾತಾಡೋದು ಕಲ್ತ್ಕೊಳ್ರಿ. ದೊಡ್ಡ ವ್ಯಕ್ತಿ ಥರ ಮಾತಾಡೋದು ಕಲ್ತ್ಕೊಳ್ರಿ. ನೀವೊಬ್ಬರು ನಟ ಆಗಿರ್ಬೋದು,
ಇಲ್ಲ ಈ ಮುಂದಕ್ಕೆ ಹೀರೋನೇ ಆಗ್ಬೋದು, ಇಲ್ಲಾಂದರೆ ವಿಲನ್ ಆಗಿ ಉಳ್ಕೊಂಬಿಡ್ಬೋದು. ಆ ರೀತಿ ಎಲ್ಲ ಮಾತಾಡೋದು ಯಾರೇ ಬರಲಿ ತಿಳಿದಂಥವ್ರು ಬಂದವ್ರಿಗೆ ಅವ್ರಿಗೆ ಬುದ್ಧಿ ವಿವಾದ ಹೇಳಬೇಕು, ಈ ರೀತಿ ನಡ್ಕೊಬೇಕು, ಈ ರೀತಿ ಮಾಡಬೇಕು. ಆವಾಗಲೇ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಸಾಧ್ಯ, ಗೆಲ್ಲೋಕ್ಕೂ ಸಾಧ್ಯ. ನೀವು ಇದನ್ನೆಲ್ಲನೂ ನಿಭಾಯಿಸಿ ಹೋಗಬೇಕು ಅಂತೇಳಿ ತಾಳ್ಮೆಯಿಂದ ಹೇಳ್ಬೇಕು ರೀ ವಿನಯ್ ಗೌಡವರೇ. ಹಂಗೆ ಅದೆಲ್ಲ ಖಡಕ್ಕಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು. ಖಡಕ್ಕಾಗಿ ಮಾತಾಡಿದ್ರೆ ಯಾವ ಪಬ್ಲಿಕ್ಕು ಮರ್ಯಾದೆ ಕೊಡಲ್ಲ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.